ಸಾಮ್ರಾಜ್ಯ ಭಾರತ ಒಕ್ಕೂಟದೊಂದಿಗೆ ವಿಲೀನ ಆಗತ್ತೆ. ಇಡೀ ಭಾರತದಲ್ಲಿ ಸುಮಾರು 584 ರಾಜಮನೆತನಗಳು ಮತ್ತು ರಾಜ ಸಂಸ್ಥಾನಗಳು ಇರುತ್ತೆ. ಯಾರೂ ಕೂಡ ಭಾರತ ಒಕ್ಕೂಟದೊಂದಿಗೆ ಒಂದಾಗೋದಕ್ಕೆ ತಯಾರಾಗಿರಲ್ಲ. ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಇಡೀ ಭಾರತದಲ್ಲೇ ಅತಿ ದೊಡ್ಡ ಸಂಸ್ಥಾನವಾಗಿದ್ದಂಥ ಮೈಸೂರು ಮಹಾರಾಜರ ಬಳಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಯಾರೂ ಕೂಡ ನಮ್ಮೊಳಗೆ ಸೇರ್ತಾ ಇಲ್ಲ, ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮ ಜೊತೆಗೆ ಸೇರಬೇಕು ಅಂದಾಗ ಅವರು ಸಂತೋಷವಾಗಿ ಒಪ್ಕೊಂಡು ಕೇವಲ ಕೆಲವು ಷರತ್ತುಗಳೊಂದಿಗೆ ಭಾರತ ಒಕ್ಕೂಟದೊಂದಿಗೆ ವಿಲೀನ ಆಗೋದಕ್ಕೆ ಒಪ್ಪಂದ ಮಾಡ್ಕೊತಾರೆ. ಜೊತೆಗೆ ಅವ್ರಿಗೆ ದೇಶ ಒಂದು ಮಾಡೋದಕ್ಕೆ ಬೇಕಾದಂಥ ಹಣಕಾಸಿನ ನೆರವಿನ ಜೊತೆಗೆ ಡಕೋಟಾ ಅಂತ ಹೇಳಿ ಒಂದು ತಮ್ಮ ಸ್ವಂತ ವಿಮಾನವನ್ನು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಕೊಡುಗೆಯಾಗಿ ಕೊಡ್ತಾರೆ. ಇಂಥ ದೇಶ ಕಟ್ಟೋ ಕೆಲಸಕ್ಕೆ ಯಾರಾದರೂ ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರಾದ ಮೈಸೂರಿನ ರಾಜವಂಶಸ್ಥರಾದಂಥ ಜಯಚಾಮರಾಜೇಂದ್ರ ಒಡೆಯರ್. ಆ ದಿನವನ್ನು ಏನು ಆಗಸ್ಟ್ 9 ಇನ್ಸ್ಟ್ರುಮೆಂಟೇಷನ್ ಆಫ್ ಆಕ್ಸೆಷನ್ ಅಂತ ಹೇಳಿ ಒಂದು ಒಪ್ಪಂದ ಇರುತ್ತೆ. ಅದನ್ನು ಆಗಸ್ಟ್ 9, 1947 ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ 5 ದಿನಗಳ ಮುಂಚಿತವಾಗೇ ಒಕ್ಕೂಟದೊಂದಿಗೆ ವಿಲೀನಕ್ಕೆ ಒಪ್ಪಂದ ಮಾಡ್ಕೊತಾರೆ. ಅಂಥ ಒಂದು ಮಹಾ ತ್ಯಾಗದ ದಿನವನ್ನು ಕನ್ನಡಿಗರು ಈ ನಾಡನ್ನು, ಈ ದೇಶವನ್ನು ಕಟ್ಟೋದಕ್ಕೆ ಏನೆಲ್ಲ ತ್ಯಾಗ ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಇಂಥ ಉದ್ದಿಮೆ ಮಾಡಿಲ್ಲ ಅಂತ ಹೇಳಂಗಿಲ್ಲ. ಯಾಕಂದರೆ ತಮಗೆಲ್ರಿಗೂ ಗೊತ್ತಿದೆ, ಹಲವಾರು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿದರು, ಸಂಶೋಧನಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದರು, ಬೃಹತ್ತಾದ ಕಟ್ಟಡಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕ್ರೀಡೆ, ಕಲೆ, ಸಾಹಿತ್ಯ ಎಲ್ಲದಕ್ಕೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದರು. ಅಂಥ ಒಂದು ಮಹಾನ್ ಕೊಡುಗೆಯನ್ನು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು. ಆ ಒಂದು ಮಹಾದಿನವನ್ನು ಕನ್ನಡಿಗರ ಪ್ರಾದೇಶಿಕತೆ ಮತ್ತು ಕನ್ನಡಿಗರ ತ್ಯಾಗದ ದಿನವಾಗಿ ಈ ಒಂದು ಒಕ್ಕೂಟ ದೇಶ ಕಟ್ಟೋದಕ್ಕೆ ಕನ್ನಡಿಗರು ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಬೇಕಾದಂಥ ದಿನ ಅವತ್ತು. ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರು ಆಳ್ವಿಕೆ ಮಾಡಿದ್ರು ಕೂಡ ನಮ್ಮ ಮೈಸೂರು ಸಂಸ್ಥಾನ ನಾವು ಸ್ವತಂತ್ರವಾಗಿದ್ವಿ ಅವತ್ತು ಕೂಡ. ನಂತರ ಸ್ವತಂತ್ರವಾಗಿದ್ದಂಥ ಈ ಒಂದು ಸಂಸ್ಥಾನ ಭಾರತ ಒಕ್ಕೂಟದೊಳಗೆ ಒಪ್ಪಂದದ ಮೂಲಕ ವಿಲೀನ ಆಗ್ತಾರೆ. ಈ ಮಹಾನ್ ತ್ಯಾಗವನ್ನು ನಾವೆಲ್ಲರೂ ಕೂಡ ಕನ್ನಡಿಗರು ನಿತ್ಯ ನಾವು ಸ್ಮರಿಸ್ಕೋಬೇಕಾಗತ್ತೆ. ಹಾಗೆ ಈ ದೇಶ ಕಟ್ಟೋದಕ್ಕೆ ಇವತ್ತು ತಾವೇನು BEL ನೋಡಿದ್ದೀರಾ, BHEL ನೋಡಿದ್ದೀರಾ, HAL ನೋಡಿದ್ದೀರಾ, ಮತ್ತು ಟಾಟಾ ಇನ್ಸ್ಟಿಟ್ಯೂಟ್ ಏನಿದೆ, ಇದೆಲ್ಲ ಕೂಡ ಮೈಸೂರು ಮಹಾರಾಜರ ಕೊಡುಗೆ ಈ ದೇಶಕ್ಕೆ. ಇವತ್ತೆಲ್ಲ ಈ ಒಂದು ಸೌಲಭ್ಯಗಳನ್ನು DRDO ಇಂದ ಹಿಡಿದು ಪ್ರತಿಯೊಂದು ಸೌಲಭ್ಯವನ್ನು ಕೂಡ ಕೇಂದ್ರ ಸರ್ಕಾರ ಇವತ್ತು ಉಪಯೋಗಿಸ್ಕೊತಾ ಇದೆ. ಅಂದರೆ ಕನ್ನಡಿಗರು ಈ ದೇಶವನ್ನು ಕಟ್ಟೋದಕ್ಕೆ ಯಾವ ರೀತಿ ನಾವು ಕೆಲಸ ಮಾಡಿದ್ದೀವಿ, ನಮ್ಮ ತ್ಯಾಗ ಏನು, ಬಲಿದಾನಗಳನ್ನೇನು, ಅದು ಇಡೀ ದೇಶದಲ್ಲಷ್ಟೇ ಮಾತ್ರವಲ್ಲ ಪ್ರಪಂಚದಲ್ಲೂ ಕೂಡ ಎಲ್ಲರೂ ನೆನೆಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳೆದ ವರ್ಷ ನಾವು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಆರಂಭ ಮಾಡಿದ ವರ್ಷದಲ್ಲೇ ಸುಮಾರು ಒಂದು 3 ಲಕ್ಷ ಮನೆಗಳ ಮೇಲೆ ಕನ್ನಡದಲ್ಲಿರ್ಬೋದು, ಆಸ್ಟ್ರೇಲಿಯಾನಲ್ಲಿರ್ಬೋದು, ಈ ಥರ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲಿ ನಮ್ಮ ಕನ್ನಡಿಗರು ವಾಸ ಮಾಡ್ತಿದ್ದಾರೆ ಅಲ್ಲೆಲ್ಲ ಕೂಡ ನಾವು ಸಂಪರ್ಕ ಮಾಡಿ ಈ ದಿನದ ಮಹತ್ವವನ್ನು ನಾವು ತಿಳಿಸಿ ಅವ್ರಿಗೆ ಈ ಅಭಿಯಾನಕ್ಕೆ ಕೈ ಜೋಡಿಸೋದಕ್ಕೆ ಕೇಳಿದ್ದೀವಿ. ಅವರೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟೋರು ನಾವು ಕನ್ನಡಿಗರು. ಆ ತೆರಿಗೆಯನ್ನು ಕಟ್ಟಿ ನಮ್ಮ ಸೌಲಭ್ಯಗಳು ನಾವು ಪಡ್ಕೊಳ್ದೇ ಇದ್ರೂ ಕೂಡ ಈ ದೇಶಕ್ಕೆ ಕೊಡುಗೆಯಾಗಿ ಈ ದೇಶದ ರಕ್ಷಣೆಗೋಸ್ಕರ, ಈ ದೇಶದ ಅಭಿವೃದ್ಧಿಗೋಸ್ಕರ ಕನ್ನಡಿಗರು ಏನು ನಾವು ಕೆಲಸ ಮಾಡ್ತಿದ್ದೀವಿ ಅದನ್ನು ಇಡೀ ದೇಶ ಇವತ್ತು ನೆನೆಸ್ಕೋಬೇಕಾಗಿದೆ. ನಮ್ಮನ್ನು ನಾವು ಗುರುತಿಸ್ಕೋಬೇಕಾದಂಥ ಸಂದರ್ಭ ಇವತ್ತಿದೆ ಅಂತ ಹೇಳಿ ಅವತ್ತು ಆಗಸ್ಟ್ 9ನೇ ತಾರೀಕು ಈ ಒಂದು ವಿಶೇಷ ದಿನದ ನೆನಪಿಗೋಸ್ಕರ ಬೆಂಗಳೂರಿನಿಂದ ಸುಮಾರು ಒಂದು 100-150 ದ್ವಿಚಕ್ರ ವಾಹನಗಳಲ್ಲಿ ನಾವು ಮೈಸೂರಿಗೆ ಬಂದು ಇಲ್ಲೇ ಮಹಾರಾಜರ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡೋ ಮೂಲಕ ನಾವು ಒಂದು ಗೌರವವನ್ನು ಸಲ್ಲಿಸ್ಬೇಕಂತಿದ್ದೀವಿ. ಜೊತೆಗೆ ತಾವೆಲ್ಲ ಏನು ಪತ್ರಕರ್ತರು ಇಲ್ಲಿ ಬಂದಿದ್ದೀರಾ, ಈ ಅಭಿಯಾನದ ಮಹತ್ವವನ್ನು ಜನಕ್ಕೆ ತಿಳಿಸ್ಕೊಟ್ಟು ಈ ಅಭಿಯಾನವನ್ನು ಯಶಸ್ವಿ ಮಾಡ್ಕೊಳ್ಳೋಕ್ಕೆ ತಾವೆಲ್ಲ ಕೂಡ ಸಹಕರಿಸ್ತೀರಾ ಅಂಥೇಳಿ ನಂಬಿದ್ದೀನಿ.
ಯಾಕೆ ಅಂತ ಹೇಳಿದರೆ ಇವತ್ತು ಕನ್ನಡಿಗರು ಎಲ್ಲೋ ಒಂದು ಕಡೆ ನಮ್ಮ ಪ್ರಾದೇಶಿಕತೆಯನ್ನು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ. ಕನ್ನಡಿಗರನ್ನ ನಾವು ಜಾಗೃತಿ ಮಾಡಬೇಕಾಗತ್ತೆ. ಭಾಳಷ್ಟು ಜನ ಕೇಳ್ತಾರೆ ನಿಮ್ಮ ಕೊಡುಗೆ ಏನು ಅಂತ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ದೇಶ ಆಗಬೇಕು, ಈ ದೇಶ ನಿರ್ಮಾಣ ಆಗಬೇಕು ಅನ್ನೋದರಲ್ಲಿ ಮೊದಲನೇ ಹೆಜ್ಜೆ ಇಟ್ಟವರು ಕನ್ನಡಿಗರು. ಅದರಲ್ಲಿ ನಮ್ಮ ಮೈಸೂರು ಮಹಾರಾಜರಾಗಿದ್ದಂಥ ಜಯಚಾಮರಾಜೇಂದ್ರ ಒಡೆಯರ್ ಅಂತ ಹೇಳಿ ನಾವು ಹೆಮ್ಮೆಯಿಂದ ಇಡೀ ಪ್ರಪಂಚಕ್ಕೆ ಹೇಳಬೇಕಾಗತ್ತೆ. ಅದನ್ನು ಇವತ್ತು ಸರ್ಕಾರಗಳಾಗಲಿ ಯಾರು ಕೂಡ ಮಾಡ್ತಾ ಇಲ್ಲ. ಅದು ತುಂಬ ಬೇಸರವಾಗಿದೆ. ಆದರೆ ಸಾರ್ವಜನಿಕರು ಇವತ್ತು ಕೂಡ ಇದನ್ನು ಮರ್ತಿಲ್ಲ. ಆದರೆ ಅವ್ರುಗಳಿಗೆ ವಿಷಯಗಳು ತಲುಪೋದ್ರಲ್ಲಿ ಎಲ್ಲೋ ಹಿಂದೇಟಾಗಿದೆ. ಆದರೆ ನಾವು ಈ ವಿಷಯವನ್ನು ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಮನಸ್ಸುಗಳು ನಮ್ಮ ಎಂ ರಾಮೇಗೌಡರು ಮಾತಾಡ್ತಾರೆ. ಹೇಳಿ. ಹೌದು, ಹಳೆ ಮೈಸೂರು ರಸ್ತೆನಲ್ಲಿ ಬರ್ತೀವಿ ನಾವು. ಹೌದು, ಸರ್ವಿಸ್ ರೋಡಲ್ಲೇ ಅದೇ ಒಂದು 150 ಬೈಕ್ಗಳು ಬರ್ತಾಯಿದ್ದೀವಿ ನಾವು ಬೆಂಗಳೂರಿಂದ ಮೈಸೂರಿಗೆ. ಇಲ್ಲೇ ಹಾರ್ಡಿಂಗ್ ಸರ್ಕಲ್ ಇದೆಯಲ್ಲ, ಇಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವ್ರ ಪ್ರತಿಮೆಗೆ ಅಲ್ಲಿ ಬಂದು ಮಾಲಾರ್ಪಣೆ ಮಾಡ್ತೀವಿ ನಾವು. ಮಾಲಾರ್ಪಣೆ ಮಾಡಿ ಅವ್ರಿಗೆ ಘೋಷಣೆಗಳನ್ನ, ಅಂದರೆ ಬೆಂಗಳೂರಿಂದ ಮೈಸೂರಿಗೆ ರ್ಯಾಲಿ ಬರ್ತಿರೋದು ಫಸ್ಟ್ ಇದೇನೆ. ಬಟ್ ಕಳೆದ ವರ್ಷ ಕೂಡ ಇದು ಮನೆಗಳ ಮೇಲೆ ಕನ್ನಡ ಬಾವುಟ ಮಾಡಿದ್ವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ನಡೆದಿತ್ತು ಇದು ಕಾರ್ಯಕ್ರಮ. ಇದು ಹೌದು, ಜನಕ್ಕೇನೆ ಕರೆ ಕೊಡ್ತಾ ಇರೋದು ಇದು. ಹೌದು, ಕಳೆದ ವರ್ಷದಿಂದ ಆರಂಭ ಆಗಿರೋದು ಇದು. ಹೌದು, ಆಗಸ್ಟ್ 9ನೇ ತಾರೀಕು ಪ್ರತಿಯೊಬ್ಬ ಕನ್ನಡಿಗರು ಮನೆ ಮೇಲೆ ಕನ್ನಡ ಬಾವುಟ ಆರಿಸಿ ಅಂತ ಹೇಳಿ. ಹೌದು, ಅವತ್ತೊಂದು ದಿವಸ ಆಗಸ್ಟ್ 9ನೇ ತಾರೀಕು. ಹೌದೌದು, ರಾಜ್ಯದ ಜನತೆ ಕರೆ ಕೊಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಕರ್ನಾಟಕ ಅನ್ನೋದು ನಿಮ್ಗೆ ಗೊತ್ತಿದೆ, ಸರ್ವ ಜನಾಂಗದ ಶಾಂತಿಯ ತೋಟ. ನೀವು ಯಾವ ಧರ್ಮದವರಾದರೂ ಆಗಿರಿ, ಯಾವ ಭಾಷಿಕರಾದರೂ ಆಗಿರಿ, ನೀವು ಕರ್ನಾಟಕದಲ್ಲಿ ನೆಲೆ ನಿಲ್ತ ಮೇಲೆ ನೀವು ಕನ್ನಡಿಗರು. ಸೊ ಕನ್ನಡದ ಋಣ ನಿಮ್ಮ ಮೇಲೆ ಇರುತ್ತೆ. ಮತ್ತು ನಾವು ಈ ದೇಶಕ್ಕೋಸ್ಕರ ಏನು ತ್ಯಾಗ ಮಾಡಿದ್ದೀವಿ ಕನ್ನಡಿಗರು, ಅದನ್ನು ನೆನೆಸ್ಕೊಂಡು ಆ ಗೌರವಕ್ಕೋಸ್ಕರ ಒಂದು ಕನ್ನಡ ಧ್ವಜವನ್ನು ಮನೆ ಮೇಲೆ ಆರಿಸಿ ಅಂತ ಹೇಳಿ ಕರೆ ಕೊಟ್ಟಿರೋದು ಅವತ್ತು. ಹಾಂ, ಹಾಂ. ಈಗ ಕೆಲವೊಂದಷ್ಟು ಷರತ್ತುಗಳು ಒಪ್ಪಂದ ಹಾಕ್ಕೊಂಡಿರ್ತಾರೆ ಯೂನಿಯನ್ ಗೌರ್ಮೆಂಟ್ಗೂ ಮತ್ತು ಮೈಸೂರು ಮಹಾರಾಜರಿಗೂ. ಇದು ಒಂದು ಸಂಸ್ಥಾನ ಇದ್ದಾಗಿಂದ ಇದು ಆಡಳಿತ ಅವ್ರ ಕೈಯೆಲ್ಲ ಇದ್ದಿದ್ದರಿಂದ ಅವರು ಒಪ್ಪಂದಗಳು ಹಾಕ್ಕೊಂಡಿರ್ತಾರೆ. ಆ ಒಪ್ಪಂದಗಳನ್ನು ಈಡೇರಿಸೋದರಲ್ಲಿ ಅವಾಗೇನತ್ತೆ, ಯೂನಿಯನ್ ಗೌರ್ಮೆಂಟ್ ಅವರು ನಿಧಾನ ಮಾಡಿರ್ತಾರೆ. ಸೊ ಆ ನಿಧಾನ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮೈಸೂರು ಚಳವಳಿಯನ್ನು ಮಾಡಿರ್ತಾರೆ. ಅಂದರೆ ಸಂಪೂರ್ಣ ಆಡಳಿತವನ್ನು ಇನ್ನೂ ಕೂಡ ಅವಾಗ ಮಹಾರಾಜರು ಬಿಟ್ಕೊಟ್ಟಿರಲ್ಲ. ಯಾಕೆಂದರೆ ಅವರು ಒಂದಷ್ಟು ಷರತ್ತುಗಳು ಹಾಕ್ಕೊಂಡಿರ್ತಾರೆ. ತಮ್ಗೆ ಗೊತ್ತಿರ್ಬೋದು, 73 ತನಕ ರಾಜಧಾನ ಎಲ್ಲ ಕೊಡ್ತಾಯಿದ್ರು ಮೈಸೂರು ಮಹಾರಾಜರಿಗೆ. 73 ಆದಮೇಲೆ ನಿಲ್ಲಿಸ್ಬಿಟ್ರು. ಹಾಗೆಯೇ ಬರೀ ಇದೊಂದೇ ಅಲ್ಲ, 584 ರಾಜ ಸಂಸ್ಥಾನಗಳಿದ್ರು ಈ ದೇಶದಲ್ಲಿ. ಅದರಲ್ಲಿ ಅತಿ ಮುಖ್ಯವಾದದ್ದು ಮೈಸೂರು ಮಹಾಸಂಸ್ಥಾನ, ಮತ್ತು ನಮ್ಮ ಜೋಧ್ಪುರ, ಜೈಪುರ, ಆಮೇಲೆ ಹೈದರಾಬಾದು ನಿಜಾಮನ್ ಸಂಸ್ಥಾನ. ಇದು ಒಂದು 4-5 ಸಂಸ್ಥಾನಗಳು ಭಾಳ ದೊಡ್ಡದಿತ್ತು. ಆಮೇಲೆ ಇವತ್ತು ತಾವು ನೋಡ್ಬೋದು, ಹಳೆ ಮೈಸೂರು ಭಾಗ ಇವತ್ತಿನ ಒಂದು ಅರ್ಧ ಕರ್ನಾಟಕದಷ್ಟಿತ್ತು. ಸೊ ಆಡಳಿತ 47ರಲ್ಲೇ ಆಗಸ್ಟ್ 15ಕ್ಕೆ ಬಿಟ್ಕೊಟ್ರು. ಬಟ್ ಸಂಪೂರ್ಣವಾಗಿ ಇನ್ನೂ ಬಿಟ್ಕೊಟ್ಟಿರಲ್ಲ. ಆ ಕಾರಣಕ್ಕೋಸ್ಕರ ಅವಾಗ ಒಂದು ಹೋರಾಟ ನಡೆಯುತ್ತದು. ಯಾವ್ದು ಹೇಳಿ? ಹಾಂ, ವಿಲೀನ ಆಗಿತ್ತು. ಬಟ್ ಅಧಿಕಾರ ಹಸ್ತಾಂತರ ಆಗಬೇಕಂದ್ರೆ ಕೆಲವು ಸಮಯ ತಗೊಳತ್ತೆ. ಈಗ ಈಗ ಗೋವಾ ಗೊತ್ತಿರ್ಬೋದು. ಗೋವಾನ ನಾವು ಚಳವಳಿ ಮಾಡಿ ಪಡೆದ್ವಿ ನಾವು. ಅಲ್ಲಿ ತನಕ ಪೋರ್ಚುಗೀಸರ ಕೈಯಲ್ಲಿತ್ತು. ಪಾಂಡಿಚೇರಿನೂ ಕೂಡ ಚಳವಳಿ ಮಾಡಿ ತೊಗೊಂಡಿತ್ತು. ಬಟ್ ಅದು ಗೋವಾಗಿಂತ ಮುಂಚೆನೇ ನಾವು ಹತೋಟಿಗೆ ತೊಗೊಂಡಿದ್ವಿ. ಜಮ್ಮು ಕಾಶ್ಮೀರ ತಾವು ಇವಾಗ ನೋಡ್ಬೋದು 371 ಇತ್ತೀಚೆಗೆ ಅದನ್ನು ತೆಗೆದಾಕಿದ್ದಾರೆ. ಸೊ ಈ ರೀತಿ ಆ ಒಂದು ರಾಜ ಸಂಸ್ಥಾನಗಳ ಜೊತೆಯಲ್ಲಿ ಒಂದಷ್ಟು ಒಪ್ಪಂದಗಳು ಮಾಡ್ಕೊಂಡಿದ್ರು. ಯಾಕೆಂದರೆ ಯಾರೂ ಕೂಡ ಕರೆದ ತಕ್ಷಣ ಸ್ವತಂತ್ರವಾಗಿದ್ದವ್ರು ಯಾರು ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕೆ ತಯಾರಿರ್ತಾರೆ. ಒಕ್ಕೂಟ ರಚನೆ ಮಾಡಿರೋದಿದು. ಸ್ವತಂತ್ರ ಚಳವಳಿಗಳು ಬೇರೆ ಬೇರೆ ಭಾಗದಲ್ಲಿ ನಡೆದಿದೆ, ನಮ್ಮ ಮೈಸೂರಲ್ಲಿ ನಡೆದಿಲ್ಲ. ಕಾರಣ ಯಾಕೆ ಅಂತೇಳಿ ನಾವು ಸ್ವತಂತ್ರವಾಗಿದ್ವಿ ಇಲ್ಲಿ. ಆಮೇಲೆ ಒಕ್ಕೂಟ ರಚನೆ ಆದಾಗ ಇವರು ಅಧಿಕಾರನ ಹಸ್ತಾಂತರ ಮಾಡಬೇಕಲ್ಲ. ಈಗ ನನ್ನ ಕೈಯಲ್ಲಿ ಅಧಿಕಾರ ಆಯಿತು, ನೀವು ಬರ್ತೀರಾ, ನಾನು ನಿಮ್ಮ ಕೈಗೆ ಹಸ್ತಾಂತರ ಮಾಡೋದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ. ಯಾಕೆಂದರೆ ಕೆಲವಾರು ಷರತ್ತುಗಳಿರುತ್ತೆ. ಆ ಷರತ್ತುಗಳನ್ನ ನೀವು ನನಗೆ ಪೂರೈಕೆ ಮಾಡೋ ತನಕ ನಾನು ಪೂರ್ತಿ ಬಿಟ್ಕೊಡೋಕೆ ರೆಡಿ ಇರಲ್ಲ. ಆಮೇಲೆ ಇನ್ನೊಂದು ಮಹತ್ವ ಏನಂತ ಹೇಳಿದ್ರೆ, ಇದೇ ರೀತಿಯಲ್ಲಿ ನಿಜಾಮ್ರದ್ದು ಕೂಡ ಇದೇ ಆಗಿರುತ್ತೆ. ಅವ್ರು ನಮಗಿಂತ ತಡವಾಗಿ ಬಿಟ್ಕೊಡ್ತಾರೆ. ಆದರೆ ಅವರು ಪಾಕಿಸ್ತಾನ ಜೊತೆ ಹೋಗೋಕೆ ರೆಡಿ ಇರ್ತಾರೆ. ಅವತ್ತು ಹೈದರಾಬಾದ್ ನಿಜಾಮರು ಆವಾಗ ಪೊಲೀಸ್ ಆಪರೇಷನ್ ಅಂತ ಮಾಡಿದ್ದು ನಮ್ಮ ಮೈಸೂರು ಮಹಾರಾಜರೇನೆ. ನೀವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜೊತೆ ಸೇರಬಾರ್ದು,
ನೀವು ಭಾರತ ಒಕ್ಕೂಟದ ಜೊತೆನೇ ಸೇರಬೇಕು ಅಂತ ಹೇಳಿ ಪೊಲೀಸ್ ಆಪರೇಷನ್ ಮಾಡೋದಕ್ಕೆ ಉಪಯೋಗಿಸಿದ್ದು ನಮ್ಮ ಮೈಸೂರು ಸೈನ್ಯನೇ. ಸೊ ಮೈಸೂರು ಸೈನ್ಯನೇ ಉಪಯೋಗಿಸಿ ಅಲ್ಲಿ ಪೊಲೀಸ್ ಆಪರೇಷನ್ ಮಾಡಿ ಅಲ್ಲಿಂದ ಅಧಿಕಾರನ ಪಡ್ಕೊಂಡು ನಮ್ಮ ಒಕ್ಕೂಟಕ್ಕೆ ಕೊಡ್ತಾರೆ. ಸೊ ಇದಿಷ್ಟು ನಮ್ಮ ಮೈಸೂರು ಮಹಾರಾಜರು ಮಾಡಿರೋವಂಥ ಕೆಲಸ. ಈಗ ಷರತ್ತುಗಳು ಗೊತ್ತಲ್ಲ, ಅದು ಕೊಡೋದು ತಗೊಳ್ಳೋದು ನಿರಂತರ. ಬಟ್ ಒಕ್ಕೂಟಕ್ಕೆ ಅವತ್ತೇ ಸೇರಿಬಿಟ್ರು. ಸ್ವತಂತ್ರ ಘೋಷಣೆ ಆಗೋದಕ್ಕೆ 5 ದಿವಸ ಮುಂಚೆನೇ ಭಾರತ ದೇಶದೊಳಗೆ ನಮ್ಮ ಮೈಸೂರು ರಾಜ್ಯ ಸೇರಾಗಿತ್ತು ಆಲ್ರೆಡಿ. ಸೊ ಆ ತ್ಯಾಗ ಮಾಡಿದ ದಿನವನ್ನೇ, ಯಾಕಂದರೆ 584 ಸಂಸ್ಥಾನದಲ್ಲಿ ಯಾರೂ ಮುಂದೆ ಬಂದಿರಲ್ಲ, ಮೊದಲು ಬಂದವರೇ ನಮ್ಮ ಮೈಸೂರು ಮಹಾರಾಜರು. ಇದು ನಮಗೆ ಹೆಮ್ಮೆ ವಿಷಯ. ಇದು ತಡ ಆಯಿತು ಖಂಡಿತ, ಬಟ್ ಜನಕ್ಕೆ ಅದು ಬರಬೇಕಲ್ಲ. ಈಗ ನಾವು ಅಧ್ಯಯನ ಮಾಡ್ತಾ ಇರ್ತೀವಿ, ಅಧ್ಯಯನ ಮಾಡಿದಾಗ ನಮಗೆ ವಿಷಯ ಸಿಕ್ಕತ್ತೆ. ವಿಷಯ ಸಿಕ್ಕಿದ ತಕ್ಷಣವೇ ನಾವು ಈ ಕಾರ್ಯಕ್ಕೆ ನಾವು ಇಳಿದಿದ್ದೀವಿ ನಾವು ಇದನ್ನು. ಹಾಂ ಹೌದು, ಅದೇ ಬದಲಾವಣೆಗಳಂದ್ರೆ ಅದೇನೆ. ಏನಂದ್ರೆ ಈಗ ಅವಾಗ ಜನಕ್ಕೇನ ಒಂದು ಎಲ್ಲರಿಗೂ ಗೊತ್ತಿರೋದು ಅಕ್ರಾಸ್ ಇಂಡಿಯಾ ಏನು ಅಂದರೆ, ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ, ನಮ್ಗೆ ಸ್ವತಂತ್ರ ಸಿಕ್ಬಿಡ್ತು, ಬ್ರಿಟಿಷಿಂದ ನಾವು ಸಪ್ರೇಟ್ ಆಗ್ಬಿಟ್ವಿ ಅನ್ನೋದೇ ಎಲ್ಲರಿಗೂ ಇರೋದು, ನಮಗೂ ಹಂಗೆ ಇದ್ದಿದ್ದು. ಬಟ್ ನಿಜವಾದ ಮೈಸೂರು ಮಹಾರಾಜರ ಮೈಸೂರದ್ದು ಸಂಸ್ಥಾನದ ಕತೆ ಬೇರೆ. ಸೊ ಮೈಸೂರು ಸಂಸ್ಥಾನ ನಾವು ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಗಿದ್ವಿ. ಮತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿರುವಂಥ ಅಷ್ಟು ಅದ್ಭುತ ಕೆಲಸಗಳನ್ನ ಎಂಟೈರ್ ಇಂಡಿಯಾನಲ್ಲಿ ಅಡಾಪ್ಟ್ ಮಾಡ್ಕೊಂಬಂದಿದ್ದಾರೆ. ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಅಡಾಪ್ಟ್ ಮಾಡ್ಕೊಂಬಂದಿದ್ದಾರೆ. ಇಲ್ಲಿ ಈ ಸತ್ಯನ ತಿಳಿಸ್ಬೇಕು ಅನ್ನೋದೇ ಇಲ್ಲಿ ಮುಖ್ಯವಾಗಿರುವಂಥದ್ದು. ಅಂದರೆ ಎಲ್ಲರೂ ಸ್ವಾತಂತ್ರ್ಯ ಹೋರಾಟ ಮಾಡಿ ಒಂದು ಪಕ್ಷ ನಮಗೆ ಸ್ವಾತಂತ್ರ್ಯ ಕೊಡಿಸ್ತು ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಥರ ಮಾಡ್ತೀವಿ ಅಂತ ಪಕ್ಷಿಗಳು ಹೇಳ್ಕೊಂಬಂದಿದ್ದಾರೆ. ನಮ್ಮ ಕರ್ನಾಟಕನ ಮುಖ್ಯವಾಗಿ ಇಲ್ಲಿ ಹೇಳ್ಬೇಕಾಗಿರೋದೇನು ಅಂದರೆ, ನಮ್ಮ ಕರ್ನಾಟಕನ ಯಾವುದೇ ಒಂದು ವಲಸಿಗರಿಗೆ ಇವಾಗ ಬಂದು ಹೇಳ್ತಾರೆ ಬೆಂಗಳೂರಿನಲ್ಲಿ ನಾವು IT ಟ್ಯಾಕ್ಸ್ ಕಟ್ತಾ ಇದ್ವಿ, ನಮ್ಮಿಂದನೇ ಕರ್ನಾಟಕ ನಡೀತಾ ಇರೋದು, ಟ್ಯಾಕ್ಸ್ ನಾವೇ ಜಾಸ್ತಿ ಕೊಡ್ತಾ ಇರೋದು ಅಂತ ಹೇಳ್ತಾರೆ ವಲಸಿಗರು. ಮತ್ತು ಅದೇ ರೀತಿ ಪಕ್ಷಿಗಳು ಹೇಳ್ತವೆ ನಾವು ಹೋರಾಟ ಮಾಡಿ ತರಿಸ್ಕೊಟ್ವಿ ಅಂತ. ನಿಜಾನೇ ಇರ್ಬೋದು, ಕರೆಕ್ಟೇ. ಮತ್ತು ಇನ್ನೊಂದು ಪಕ್ಷ ಬಂದ್ಬಿಟ್ಟು ಇನ್ನೊಂದು ಥರ ಹೇಳ್ತಾರೆ. ನಿಜವಾಗಿ ನಾವು ನೋಡಬೇಕು ಅಂದರೆ 1,500 ವರ್ಷದಿಂದ ಕದಂಬ ಕಾಲದಿಂದ ನಮ್ಮ ಮಹಾರಾಜರುಗಳು ಒಬ್ಬರಲ್ಲ ಒಬ್ಬರು ಹೋರಾಟ ಮಾಡಿ ಕರ್ನಾಟಕನ ಕಟ್ಟಿದ್ದಾರೆ. ಅದೇ ರೀತಿ ಅಭಿವೃದ್ಧಿನೂ ಒಂದು ಸ್ಟೇಜ್ ಬೈ ಸ್ಟೇಜ್ ಮಾಡ್ಕೊಂಬಂದಿದ್ದಾರೆ. ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದು. ಅದಕ್ಕೆ ಯಾವಾಗಲೂ ನಾವು ದೇಶ ಅಂದವಾಗ ನಮ್ಮ ಕರ್ನಾಟಕದ ಜನಗಳ, ನಮ್ಮ ಸಾಧಕರ, ನಮ್ಮ ರಾಜರ, ಹೋರಾಟಗಾರರ, ಸಾಹಿತಿಗಳ ಎಲ್ಲರ ಕೊಡುಗೂ 1,500 ವರ್ಷದಿಂದ ಇದೆ. ಇದನ್ನು ಮನದಟ್ಟು ಮಾಡಬೇಕು, ನಮ್ಮ ಈಗಿನ ಒಂದು ಜನ್ರೇಷನ್ಗೆ ಇದನ್ನು ಮನದಟ್ಟು ಮಾಡಬೇಕು ಅಂತ ಈ ವಿಚಾರ ತಗೊಂಡಿದ್ದೀವಿ. ಮುಖ್ಯವಾಗಿ ನಮಗೆ ಮೈಸೂರೇ ನಮಗೆ ದೊಡ್ಡ ಎಕ್ಸಾಂಪಲ್ ಆಗಿ ಸಿಗೋದು. ಇವಾಗ ಆಧುನಿಕವಾಗಿರುವಂಥ ಡೆವಲಪ್ಮೆಂಟ್ ಆಗಿರೋದು ಮೈಸೂರಿನಲ್ಲೇ. ಅದಕ್ಕೆ ಈ ವಿಚಾರನ ಆಗಸ್ಟ್ 15 ಎಲ್ಲರಿಗೂ ಗೊತ್ತು. ಆಗಸ್ಟ್ 9 ನಮ್ಮ ಮಹಾರಾಜರು ಈ ಥರ ಇಂಥ ದೊಡ್ಡ ಸಂಸ್ಥೆನ ದಾನವಾಗಿ ಕೊಟ್ಟು ಅದನ್ನು ಮರ್ಜ್ ಮಾಡೋದಕ್ಕೆ ಕೊಡೋದಲ್ದಿರ ಅದಕ್ಕೆ ಸಹಾಯ ಕೂಡ ಮಾಡಿ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ನಾವು ನೆನೆಸ್ಕೋಬೇಕು. ಇದು ಮುಖ್ಯವಾಗಿ ವಲಸಿಗರಿಗೆ ಗೊತ್ತಾಗಬೇಕಿದು, ವಲಸಿಗರಿಗೆ ಗೊತ್ತಾಗಬೇಕು. ಯಾಕಂದರೆ ನಾವೇ ಮಾಡಿದ್ದು ಅಂತ ಹೇಳ್ಕೊತಾರೆ. ಸೊ ಕರ್ನಾಟಕದಲ್ಲಿ ಎಲ್ಲ ಪ್ರತಿಯೊಬ್ಬ ಜನಕ್ಕೂ ಇದು ಗೊತ್ತಾಗಬೇಕು ಅಂತ ಈ ಅಭಿಯಾನ ಶುರು ಮಾಡಿದ್ದು. ಹೋದ ವರ್ಷ ಭಾಳ ನಾವು ಅಂದ್ಕೊಂಡಿದ್ದಕ್ಕಿಂತ ಸುಮಾರು ಒಂದು 20-30 ಪಟ್ಟು ಹೆಚ್ಚು ದೊಡ್ಡದಾಗಾಯಿತು. ಸುಮಾರು ಒಂದು 40ರಿಂದ 50 ಕನ್ನಡ ಸಂಘಗಳು ಅವರೇ ಹಿತಾಸಕ್ತಿಯಿಂದನೇ 100 ಬಾವುಟ 1000 ಬಾವುಟ ಕಟ್ಟಿದ್ದಾರೆ. ಮತ್ತು ನೀವು ನೋಡ್ಬೋದು, ಹೋದ ವರ್ಷ ಅಬ್ಸರ್ವ್ ಮಾಡಿರ್ತೀರ, ಕುಮಾರಸ್ವಾಮಿ ಅವರು ಶ್ರೀಮನ್ ಕುಮಾರಸ್ವಾಮಿಯವರು ಕೂಡ ಅವ್ರ ಮನೆ ಮೇಲೆ ಹಾಕಿ ಅವರ ಪೂರ್ತಿ ಪಕ್ಷದಿಂದ ಹಾಕ್ಸಿದ್ರು. ಅದು ಬೇರೆ ಪಕ್ಷಗಳಿಗೆ ಇನ್ನೂ ತಲುಪಿರಲಿಲ್ಲ ಅನಿಸುತ್ತೆ. ಬಟ್ ಅವರು ಎಲ್ಲ MLA ಇಂದ ಪ್ರತಿಯೊಬ್ಬರು ಕೆಲಸದವರು ಎಲ್ಲರಿಗೂ ಮನೆ ಮೇಲೂ ಹಾಕ್ಸಿದ್ರು. ಮತ್ತು ಬಾವುಟನ ಮಾಡಿ ಅಂತ ಅವರು ಟ್ವೀಟ್ ಕೂಡ ಮಾಡಿದರು. ಅದು ನೀವು ಅಬ್ಸರ್ವ್ ಮಾಡ್ಬೋದು. ಈ ವರ್ಷ ನಾವು ಬೇರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಸಾಕಷ್ಟು MLAಗಳ ಹತ್ರ ನಾವು ಮಾತಾಡಿದ್ವಿ. ಅವರು ಪೂರ್ತಿ ಸಮ್ಮತಿಯಿಂದ ನಮ್ಮ ಜೊತೆ ಫೋಟೋದ ಕೊಟ್ಟಿದ್ದಾರೆ ಮತ್ತು ವಿಡಿಯೋಗಳು ಕೊಟ್ಟಿದ್ದಾರೆ. ನಮ್ಮ BS ಯಡಿಯೂರಪ್ಪ ಅವರು, BSY ಅವರು ಕೂಡ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂದು ಪಕ್ಷಗಳು ಈ ಸತಿ ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನೂ ದೊಡ್ಡ ಮಟ್ಟದ ಅವೇರ್ನೆಸ್ಸು ಈ ಸತಿ ಆಗುತ್ತೆ ಅಂತ ನಮ್ಮ ಒತ್ತಾಸೆ. ಸೊ ಬೈಕ್ ರ್ಯಾಲಿಯಿಂದ ಸಾಕಷ್ಟು ಸುಮಾರು ಒಂದು 2 ಮಿಲಿಯನ್ ಹಿಟ್ಸ್ ಆಗಿದೆ ಅವ್ರ ವಿಡಿಯೋಗಳು. ಇವಾಗ ಒಂದು 20 ಲಕ್ಷ ಜನಕ್ಕೆ ಮುಟ್ಟಿದೆ. ಕನ್ನಡ ಸಂಘಟನೆಗಳೆಲ್ಲ ತಯಾರಿಯಿಂದ ಇದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಾಗುತ್ತೆ. ಇದ್ರದ್ದು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಂತ ಅದ್ರಲ್ಲಿ ಬರೆದಿದ್ದೀವಿ. ಅದರದ್ದು ಕಾಪಿ ಕೂಡ ನಿಮ್ಗಳು ಯಾರ ಹತ್ರನೂ ಇಲ್ಲ. ಇದು ಕರ್ನಾಟಕದಲ್ಲೆಲ್ಲ ಇಂಡಿಯಾನ ಹತ್ರ ಯಾರ ಹತ್ರನೂ ಈ ಡಾಕ್ಯುಮೆಂಟ್ ಇಲ್ಲ. ಕನ್ನಡದ ತರ್ಜುಮೆ ಕೂಡ ಇದೆ, ಅದು ತಮಗೆಲ್ಲ ಕಳಿಸ್ತೀನಿ, ಅದು ನೋಡಿ. ಅಂದರೆ ಇವಾಗಿನ ನಮ್ಮ ಏನು ಆಡಳಿತ ಇದೆ, ಆವಾಗಿಂದ ರಾಜರು ಏನು ಒಪ್ಕೊಂಡು ಕೊಟ್ಟಿದ್ರು ಎರಡೂ ನೋಡಬೇಕು. ಒಂದು ವಿಷಾದ ಸಂಗತಿ ಅಂದರೆ ನಮ್ಮ ಭಾಷಾ ಸ್ವಾಯತ್ತತೆ ಅದನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ. ಅದನ್ನು ಇವತ್ತೆಲ್ಲ ನಾವು ಮುಂದಿನ ದಿವಸ ನಾವು ನಮ್ಮ ಕನ್ನಡ ಸಾರ್ವಭೌಮ ಆಗಿರುವಂಥ ದೇಶದಲ್ಲಿದ್ದವರು ಈಗಲೂ ಕೂಡ ನಮಗೆ ಆ ಸಾರ್ವಭೌಮತ್ವ ಬೇಕು. ಆ ಕನ್ನಡದ ಸಾರ್ವಭೌಮತ್ವ ಅಂದರೆ ನಾವು ಯಾವುದೇ ಒಂದು ಕನ್ನಡದಲ್ಲಿ ಪಾಲಿಸಿ ಮಾಡಬೇಕು ಅಂದರೆ
ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮಗಿಲ್ಲ. ಅದನ್ನು ಕಳ್ಕೊಂಡಿದ್ದೀವಿ. ಅದನ್ನು ಪಡ್ಕೊಳೋದಕ್ಕೋಸ್ಕರ ಸಾರ್ವಜನಿಕವಾಗಿ ಎಲ್ಲರಿಗೂ ಈ ಅವೇರ್ನೆಸ್ ಬಂದರೆ ಮುಂದಿನ ದಿನಗಳಿಗೆ ನಮ್ಮ ಹೋರಾಟಗಳಿಗೆ ಖಂಡಿತವಾಗ್ಲೂ ಜನಗಳಿಗೂ ಒಂದು ಅವೇರ್ನೆಸ್ ಬರುತ್ತೆ ಮತ್ತು ರಾಜಕಾರಣಿಗಳಿಗೂ ಅವೇರ್ನೆಸ್ ಬರುತ್ತೆ ಅನ್ನೋದು ಮೂಲ ಉದ್ದೇಶ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದಾಗಿಂದ ಹಲವು ರಾಜ್ಯಗಳದ್ದು ಮತ್ತು ಕನ್ನಡ ಸಮುದಾಯ ಇರ್ಬೋದು, ಬೇರೆ ಬೇರೆ ಭಾಷಾ ಸಮುದಾಯಗಳ ಇತಿಹಾಸವನ್ನು ಮುಚ್ಚುವಂಥ ಪ್ರಯತ್ನಗಳು ನಡೆದಿದೆ. ಅದು ತಮಗೆಲ್ರಿಗೂ ಕೂಡ ಗೊತ್ತಿದೆ. ಆದರೆ ನಮ್ಮ ಇತಿಹಾಸದಲ್ಲಿ ನಾವು ಕಳೆದ 3000 ವರ್ಷಗಳಿಂದ ಮತ್ತು ಇತಿಹಾಸದಲ್ಲಿ ದಾಖಲೆ ಸಿಕ್ಕಿರೋ ಪ್ರಕಾರ 2300 ವರ್ಷಗಳಿಂದ ಕನ್ನಡಿಗರು ಅವತ್ತಿಂದ ಇಂದಿನವರೆಗೂ ಕೂಡ ಸ್ವತಂತ್ರವಾಗಿದ್ದಂಥವ್ರು. ಈ ನಾಡಿಗೆ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ, ನಮ್ಮ ಕನ್ಯಾಕುಮಾರಿಯಿಂದ ಹಿಡಿದು ಕನೌಜ್ವರೆಗೂ ಕೂಡ ಕನ್ನಡದವರು ಈ ಒಂದು ದೇಶವನ್ನು ಆಳಿದವರು. ಎಲ್ಲೋ ಇವತ್ತು ಅದನ್ನು ನಮ್ಮ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಸ್ಕೃತಿ, ಮುಖ್ಯವಾಗಿ ನಮ್ಮ ಇತಿಹಾಸ ಮತ್ತು ಪರಂಪರೆಯನ್ನು ಮುಚ್ಚಾಕುವಂಥ ಕೆಲಸಗಳು ಎಲ್ಲೋ ವ್ಯವಸ್ಥಿತವಾಗಿ ನಡೀತಿದೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಯುವಕರನ್ನು ಎಚ್ಚರಿಸೋದಕ್ಕೋಸ್ಕರ ಈ ಒಂದು ರೀತಿಯ ಅಭಿಯಾನಗಳನ್ನ ನಾವು ಮಾಡಬೇಕಾಗಿದೆ. ಸೊ ಆ ಉದ್ದೇಶವನ್ನು ತಿಳಿಸೋದಕ್ಕೋಸ್ಕರ ಮತ್ತು ಕನ್ನಡಿಗರು ಈ ದೇಶ ಕಟ್ಟಕ್ಕೆ ಮಾಡಿರ್ತಕ್ಕಂಥ ತ್ಯಾಗವನ್ನು ತಿಳಿಸೋದಕ್ಕೋಸ್ಕರ ಈ ಅಭಿಯಾನನ ನಾವು ಮಾಡ್ತಾಯಿದ್ದೀವಿ. ರಾಮೇಗೌಡರು ತಮ್ಮನ್ನು ಕುರಿತು ಮಾತಾಡ್ತಾರೆ. ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಗುರುದೇವ್, ಕನ್ನಡ ಕೇಂದ್ರ ಸಮಿತಿ ಬೆಂಗಳೂರಿನ ಅಧ್ಯಕ್ಷರು ಆದಂಥ ಗುರುದೇವರವರೇ, ನನ್ನ ಮಿತ್ರರಾದ ಹರೀಶ್ ಮತ್ತು ಇದು ತಾನು ಮಾತಾಡಿದಂಥ ಮಧು ಅವರೇ, ನನಗೆ ಇವರು ಬಂದು ಹೇಳಿದ್ರು, ನೀವು ಕೇಳಿದ್ರು ನನ್ನ ಸ್ನೇಹಿತರು, ನನಗೆ ತುಂಬ ಸಂತೋಷ ಆಯಿತು. ಈ 2 ವರ್ಷದಿಂದ ನೀವು ಮಾಡ್ತಾಯಿದ್ರಲ್ಲ, ಇನ್ನವ್ರಿಗೇನು ಇದರ ಅರಿವು ಇರಲಿಲ್ವಾ, ಜ್ಞಾನ ಇರಲಿಲ್ವಾ ಅಂತಕ್ಕಂಥದ್ದು ಖಂಡಿತವಾಗಿ ಸತ್ಯ. ಅದ್ರಲ್ಲಿ ನಾನು ಒಬ್ಬ ಇದ್ದೀನಿ. ಹಿಂದಿನ ಹೋರಾಟ ಮಾಡ್ತಕ್ಕಂಥದ್ದು ಹೇಳಬೇಕು ಅಂದರೆ ನಾನು 50 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇದು ನಾನು ಖಂಡಿತವಾಗಿ ನನಗೆ ಗೊತ್ತಿರಲಿಲ್ಲ. ನಾನು ಗೊತ್ತಿರಲಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ, ಬೇರೆಯವ್ರ ರೀತಿ ಹಿಂದೆ ಮುಂದೆ ತಳುಕು ಗಿಳುಕು ಮಾಡ್ಕೊಂಡು ಹೇಳ್ತಾ ಇಲ್ಲ. ಇಂಥ ಇದಕ್ಕೆ ಗುರುದೇವರು ನನ್ನ ಆತ್ಮೀಯರು. ಭಾರಿ ನನಗೂ ಅವ್ರಿಗೂ ಪರಿಚಯ ಆದದ್ದು ಹಾಸನದಲ್ಲಿ ಪರಿಚಯ ಆದಮೇಲೆ ನಂತರ ಈಗ ಮೊನ್ನೆ ಬಂದು ಹೇಳಿದ್ರು ಇದು ಮಾಡಬೇಕು. ಮೈಸೂರಿನ ನಂದು ಇದು ಅರಮನೆ ನಗರಿ, ಇದು ಖಂಡಿತವಾಗೋದು ಜಯಚಾಮರಾಜೇಂದ್ರವರ ಒಂದು ಕೊಡುಗೆಯನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಿರುವಾಗ ನಾವ್ಯಾಕೆ ಮಾಡಬಾರ್ದು? ಅದು ಕನ್ನಡದ ಅರ್ಶಿನ ಕೆಂಪು ಬಾವುಟವನ್ನು ಮನೆಗೆ ಅಭ್ಯಂತರ ಮಾಡಬೇಕು ಅಂತಕ್ಕಂಥ ಪ್ರೀತಿ ವಿಶ್ವಾಸ ಇತ್ತು. ಆದರೆ ಇದ್ರ ಜೊತೆಯಲ್ಲಿ ಮಾಲಾರ್ಪಣೆ ಜೈ ಕರ್ನಾಟಕ ಸ್ವಾಮಿಗಳಿಗೆ ನೀವು ಹಾಕಿದಾಗ ನಂತರ ಅದೇ ಬಾವುಟವನ್ನು ನಮ್ಮ ಸುತ್ತೂರು ಸ್ವಾಮಿಗಳು ದೇಶಿಕೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಿ ಆ ಬಾವುಟವನ್ನು ಅವ್ರ ಕೈಲಿ ಅದನ್ನು ಎತ್ತತಕ್ಕಂಥ ಕೆಲಸವನ್ನು ನಾವು ಆವತ್ತಿನ ದಿನ ನಾವೆಲ್ಲ ಒಕ್ಕೂಟ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮಲ್ಲಿದೆ. ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ನನ್ನ ಸತ್ಕಾರ್ಯಕ್ಕೆ ನನ್ನ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಎಂ ರಾಮೇಗೌಡನ ನಾನು ಹೇಳ್ತೀನಿ, ಸಂಪೂರ್ಣವಾದ ಸಹಾಯ ಸಹಕಾರ ನಂದು ಇದೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಡಿಸ್ತೀನಿ. ಜೈ ಕರ್ನಾಟಕ. ಅಲ್ಲ, ಕಳೆದ ವರ್ಷ ಕೂಡ ನವೆಂಬರ್ 1 ಕೂಡ ಮನೆಗಳ ಮೇಲೆ ಕನ್ನಡ ಬಾವುಟ ಅಂತ ಹೇಳಿ ಮಾಡಿದೆ. ಆದರೆ ನಾವು ಇವತ್ತು ಏನಕ್ಕೆ ಮಾಡ್ತಾ ಇದ್ದೀವಿ 9ನೇ ತಾರೀಕು ಅಂತ ಹೇಳಿದ್ರೆ, ನಮ್ಮ ಪ್ರಾದೇಶಿಕತೆ ಏನು, ನಾವು ಈ ಒಕ್ಕೂಟಕ್ಕೆ ಸೇರ್ಪಡೆ ಆದಂಥ ದಿನ ಮತ್ತು ಕನ್ನಡಿಗರು ಈ ದೇಶನ ಕಟ್ಟೋದಕ್ಕೋಸ್ಕರ ಏನೇನು ತ್ಯಾಗ ಮಾಡಿದ್ದಾರೆ ಅನ್ನೋದು ತಿಳಿಸೋದಕ್ಕೋಸ್ಕರ ಕನ್ನಡಿಗರನ್ನ ಗುರುತಿಸೋದು ಯಾವುದು? ನಮ್ಮ ಕನ್ನಡ ಬಾವುಟ. ಆ ಹಳದಿ ಕೆಂಪು ಬಾವುಟ ಕನ್ನಡಿಗರು ಅಂತ ಹೇಳಿ ನಾವು ಗುರುತಿಸ್ಕೊಂಡಿದ್ದೀವಿ. ಅದು ನಮ್ಮ ಸ್ವಾಭಿಮಾನದ ಸಂಕೇತ. ಆ ಕಾರಣಕ್ಕೋಸ್ಕರ ಬರೀ ಇದೊಂದೇ ಅಭಿಯಾನಕ್ಕೆ ಅಂತಲ್ಲ, ಕನ್ನಡದ ಯಾವುದೇ ಕೆಲಸಕ್ಕೋಸ್ಕರ ಕೂಡ ನಾವು ಕನ್ನಡ ಬಾವುಟನ ಉಪಯೋಗಿಸ್ತೀವಿ ಮತ್ತು ಕನ್ನಡ ಬಾವುಟವನ್ನು ಉಪಯೋಗಿಸ್ಕೋಬೇಕು. ಕನ್ನಡಿಗರ ಗುರುತು ಇವತ್ತು ಎಲ್ಲೇ ಹೋದರೂ, ನೀವು ಪ್ರಪಂಚದಾದ್ಯಂತ ಇವತ್ತು ಕನ್ನಡಿಗರು ನೀವು ಯಾವುದೇ ದೇಶಕ್ಕೆ ಹೋದ್ರೂ ಇವತ್ತು ತಾವೆಲ್ಲ ಭಾಳಷ್ಟು ಜನ ಪ್ರವಾಸಿಗರು ಕನ್ನಡಿಗರನ್ನ ನೋಡ್ತಿದ್ದೀರಾ ಮತ್ತು ಬೇರೆ ದೇಶದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ನೋಡ್ತೀರಾ. ಎಲ್ಲೇ ಹೋದರೂ ಕೂಡ ಕನ್ನಡ ಬಾವುಟನ ಪ್ರದರ್ಶನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕನ್ನಡಿಗರ ಗುರುತದು ಕನ್ನಡ ಬಾವುಟ. ಸೊ ನಮ್ಮ ಪ್ರಾದೇಶಿಕ ಅಸ್ಮಿತೆಯನ್ನು ತೋರಿಸೋದಕ್ಕೋಸ್ಕರ ನಾವು ಮನೆ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನು ವಿಶೇಷವಾಗಿ ಆಗಸ್ಟ್ 9ನೇ ತಾರೀಕು ನಾವು ಮಾಡ್ತಾ ಇದ್ದೀವಿ.